ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆದಷ್ಟು ಒಂದು ಲೈಕ್ ಕೊಡಿ. ಲೈಕ್ ಕೊಟ್ಟಿದ ತಕ್ಷಣ ಹೈಪ್ ಮಾಡಿದ್ರೆ, ನೀವು ಒಂದು ಹೈಪ್ ಮಾಡಿದ್ರೆ ನನ್ನ ವಿಡಿಯೋ ತುಂಬ ಜನಕ್ಕೆ ಶೇರ್ ಆಗುತ್ತೆ. ಈ ಥರ ನನಗೊಂದು ಸಪೋರ್ಟ್ ಮಾಡಿ. ಬನ್ನಿ ಇವಾಗ ಈ ಪನ್ನೀರ್ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತಿಂತಾ ಇದ್ರೆ ಮಾತ್ರ ಆ ಚಪಾತಿ ಜೊತೆ ಹಾಕ್ಕೊಂಡು ಪರೋಟ ಜೊತೆ ಸಕ್ಕತ್ತಾಗಿರುತ್ತೆ. ಅಷ್ಟು ಸೂಪರಾಗಿರುತ್ತೆ. ಬನ್ನಿ ಇದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಇಲ್ಲಿ ಫಸ್ಟ್ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಬಿಸಿ ಆಗಿದ ತಕ್ಷಣ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಮುಂದೆ ಇರಲಿ, ಒಂಚೂರು ಜಾಸ್ತಿ ಇರಲಿ ಅಷ್ಟೇ. ಸ್ವಲ್ಪ ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿಯಾಗಿದೆ. ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಒಂಚೂರು ಬೆಚ್ಚಗಾಗಲಿ, ತುಂಬ ಸೀಸಕ್ಕೆ ಹೋಗಬೇಡಿ. ಇವಾಗ ನಾನಿಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ. ಒಂದೂವರೆ ಅಷ್ಟೇ ಈರುಳ್ಳಿ ತೊಗೊಂಡಿರೋದು. ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಬಿಡೋಣ. ಸ್ವಲ್ಪ ಬ್ರೌನಿಷ್ ಬರಲಿ. ಸಣ್ಣದಾಗಿ ನಾನು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ನಾನೇ ಫಸ್ಟೇ ಯಾವ್ಯಾವ ಐಟಮ್ ಹಾಕಬೇಕು ಅಂತ ನಾನು ತೋರಿಸ್ಲಿಲ್ಲ. ಯಾಕಂದರೆ ಯೂಶ್ವಲಾಗಿ ಎಲ್ರಿಗೂ ಗೊತ್ತಿರುತ್ತಲ್ವ, ಅದಕ್ಕೇ ನಾನು ಅಡುಗೆ ಮಾಡ್ತಾನೆ ನಿಮಗೆ ತೋರಿಸ್ಕೊಡ್ತೀರ ಆಯಿತಾ. ಹಸಿಮೆಣ್ಸಿನ್ಕಾಯಿ ಒಂದು 5-6 ಇಟ್ಕೊಂಡಿದ್ದೀನಿ. ಖಾರಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ಖಾರದ ಪುಡಿ ಕೂಡ ಹಾಕೋದ್ರಿಂದ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಆಯಿತಾ. ಹಸಿಮೆಣ್ಸಿನ್ಕಾಯಿ ಉದ್ದುದ್ದ ಕಟ್ ಮಾಡಿ ಹಾಕಿದ ತಕ್ಷಣ ಒಂಚೂರು ಬೆಚ್ಚಗಾಗಲಿ. ಅದು ಏನಂತಾರೆ, ಹಸಿ ವಾಸನೆ ಹೋಗಬೇಕು, ಅಷ್ಟು ಹೋಗಲಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಅಂದರೆ ಒಂಚೂರು ಉಪ್ಪು ಹಾಕಲೇಬೇಕಲ್ವ. ಅದಕ್ಕೆ ಒಂಚೂರು ಉಪ್ಪು ಹಾಕಿದ್ದೀನಿ. ಒಂಚೂರು ಫ್ರೈ ಮಾಡ್ಕೊಳ್ಳೋ. ಒಂಚೂರು ಗಂಟ್ಲು ನೋವಿದೆ, ಅದಕ್ಕೇ ಸ್ವಲ್ಪ ಬಾಡಿಸ್ಕೊಳ್ಳೋಣ. ನೋಡಿ, ಈ ಥರ ಬ್ರೌನ್ ಕಲರ್ ಆಗಲಿ. ಇನ್ನೊಂದು ಚೂರು ಆಗಿಬಿಡ್ಲಿ, ಹಂಗೆ ಬಿಡ್ತೀನಿ. ಇವಾಗ ನಾನು ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ, ಬೆಳ್ಳುಳ್ಳಿನ ಸಿಪ್ಪೆ ಯಾವುದೇ ಕಾರಣಕ್ಕೂ ತೆಗಿಬೇಡಿ, ಅದೇ ನಿಮಗೆ ಟೇಸ್ಟ್ ಕೊಡೋದು. ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಬಿಡೋಣ. ಆಮೇಲೆ ಇಲ್ಲಿ ನಾನು ನಾಟಿ ಟೊಮೊಟೊ ಯೂಸ್ ಮಾಡ್ತಾಯಿದ್ದೀನಿ. 2 ನಾಟಿ ಟೊಮೊಟೊನ ರುಬ್ಕೊಂಡಿದ್ದೀನಿ. ತುಂಬ ಪೇಸ್ಟಾಗೂ ರುಬ್ಬಬೇಡಿ, ಸ್ವಲ್ಪ ತರಿ ಅಂತ ಇರಲಿ. ಅಂದರೆ ಏನಂತಾರೆ, ಸ್ವಲ್ಪ ಮೀಡಿಯಮ್ ಆಗಿರಲಿ, ಆ ಥರ ರುಬ್ಕೊಳ್ಳಿ. ಇದನ್ನು ಟೊಮೊಟೊ ಸ್ಮೆಲ್ಲ ಹೋಗಬೇಕು, ಆ ಥರ ಚೆನ್ನಾಗಿ ಹುರ್ಕೊಳ್ಳಿ. ಆಮೇಲೆ ಇಲ್ಲಿ ನಾನು ಈರುಳ್ಳಿನ ಒಂದು ಈರುಳ್ಳಿನ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಟೇಸ್ಟ್ ಬರುತ್ತೆ ಅಂತ. ನಾನು ಫ್ರೈ ಮಾಡೋದಕ್ಕೂ ಅಷ್ಟೇ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಆಮೇಲೆ ರುಬ್ಬಕ್ಕೂ ಅಷ್ಟೇ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಗ್ರೇವಿ ಥರ ಜಾಸ್ತಿ ಬರುತ್ತೆ, ಅದಕ್ಕೋಸ್ಕರನೇ. ಇದೆಲ್ಲ ಹಸಿ ಮಸಾಲ ಚೆನ್ನಾಗಿ ಹೋಗಲಿ. ಹಸಿ ಮಸಾಲ ಹೋಗೋವರೆಗೂ ಚೆನ್ನಾಗಿ ಹುರಿರಿ. ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಒಂದು ಚೂರು ಚಿಟಿಕೆಯಷ್ಟು ಅರಿಶಿನ ನೋಡಿ, ಒಂದು ಅರ್ಧ ಸ್ಪೂನ್ ಅಂದ್ಕೊಳ್ಳಿ, ಒಂದು ಮುಕ್ಕಾಲು ಸ್ಪೂನಷ್ಟು ಖಾರದ ಪುಡಿ, 1.5 ಸ್ಪೂನು ಧನಿಯಾ ಪುಡಿ. ಮತ್ತು ನಾನು ಈ ಬಟಾಣಿನ ಅಂಗಡೀಲಿ ತೊಗೊಂಡಿರೋದು ಆಯಿತಾ. ಹಸಿ ಬಟಾಣಿ ಅಂತ ಕೊಡ್ತಾರೆ, ಕಲರ್ ಹಾಕಿರ್ತಾರೆ. ಬಟ್ ಇದು ಹಸಿ ಬಟಾಣಿ ಅಲ್ಲ, ಒಣಗಿದ ಬಟಾಣಿಗೆ ಹಸಿ ಬಟಾಣಿ ಅಂತ ಕೊಡ್ತಾರೆ ನಮ್ಮ ಕಡೆ, ಬೆಂಗಳೂರು ಕಡೆ. ಇದನ್ನು ನಾನು ಒಂದು ವಿಜಿಲ್ ಹಾಕ್ಕೊತಾ ಇದ್ದೀನಿ ಆಯಿತಾ. ಜಾಸ್ತಿ ವಿಜಿಲ್ ಹಾಕ್ಬೇಡಿ, ಪೇಸ್ಟ್ ಆಗಿಬಿಡುತ್ತೆ. ಒಂದು ವಿಜಿಲ್ ಬಂದರೆ ಸಾಕು. ಅದು ಆ ಕಡೆ ವಿಜಿಲ್ ಬರೋಷ್ಟರಲ್ಲಿ ಇದು ಫ್ರೈನು ಕೂಡ ಆಗ್ತಾ ಇರುತ್ತೆ. ನೋಡಿ, ಈ ಥರ ಡ್ರೈ ಆಗಬೇಕು. ನಾವೇನು ಮಸಾಲೆ ಹಾಕಿರ್ತೀವೋ ಅದು ಹಸಿ ಮಸಾಲೆ ಎಲ್ಲ ಹೋಗಿ ನೋಡಿ, ಸೈಡಲ್ಲಿ ಎಣ್ಣೆ ಕಾಣಿಸ್ತಾ ಇದೆಯಾ, ಆ ಥರ ಎಣ್ಣೆ ಬಿಡಬೇಕು. ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇದು ಬಟಾಣಿ ಕೂಡ ಬೆಂದಿದೆ. ಆ ಬಟಾಣಿಲಿ ನೀರು ಸ್ವಲ್ಪ ಹಾಕಿದ್ದೆ, ಆ ನೀರು ಸಮೇತನೇ ಹಾಕ್ಕೊತಾ ಇದ್ದೀನಿ. ಉಪ್ಪು ನಾವು ಯೂಸೇ ಮಾಡಿಲ್ಲ ಆಯಿತಾ. ಆಮೇಲೆ ಹಾಕ್ಕೊಳ್ಳೋಣ. ಅಂದರೆ ಈರುಳ್ಳಿ ಫ್ರೈ ಮಾಡ್ಬೇಕಾದ್ರೆ ಒಂಚೂರು ಹಾಕಿದ್ದೀನಿ ಅಷ್ಟೇ. ನೋಡಿ, ಇವಾಗ ನಾನು ತೆಂಗಿನಕಾಯಿ ಹಾಲು ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ತೆಂಗಿನಕಾಯಿನ ರುಬ್ಬಿಟ್ಟು ಅದ್ರ ಹಾಲನ್ನ ಇಟ್ಕೊಂಡಿದ್ದೀನಿ. ಹಾಲು ಹಾಕ್ತಾಯಿದ್ದೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಬೇಕಾದ್ರೆ ನೀವು ತೆಂಗಿನಕಾಯಿ ಹಾಗೆ ಕೂಡ ರುಬ್ಬಿ ಹಾಕ್ಬೋದು. ತೆಂಗಿನಕಾಯಿ ರುಬ್ಬಿ ಹಾಕಿದ್ರೆ ಸಾರು ಥರ ಆಗಿಬಿಡುತ್ತೆ, ನಿಮಗೆ ಗ್ರೇವಿ ಥರ ಬರೋದಿಲ್ಲ. ಅದಕ್ಕೇ ನೋಡಿ, ಈ ಥರ ಹಾಕಿ ಸ್ವಲ್ಪ ಕುದಿ ಬರಲಿ ಚೆನ್ನಾಗಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ನನಗೆ ಒಂಚೂರು ಉಪ್ಪು ಕಮ್ಮಿ ಅನ್ನಿಸ್ತು, ಟೇಸ್ಟ್ ಮಾಡಿ ನೋಡಿದೆ. ಒಂಚೂರು ಉಪ್ಪು ಕಮ್ಮಿ ಅನ್ನಿಸ್ತು, ಉಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಅದು ಕೂಡ ಒಂದು ಕುದಿ ಬಂದುಬಿಡಲಿ. ಅಷ್ಟರಲ್ಲಿ ನಾನು ಪನ್ನೀರ್ ಕೂಡ ತೊಗೊಂಡಿದ್ದೀನಿ ಆಯಿತಾ. ಇದೊಂದು ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಹೈಪ್ ಕೊಡೋದನ್ನು ಮಾತ್ರ ಮರಿಬೇಡಿ ಆಯಿತಾ. ನೋಡಿ, ಇಷ್ಟು ಹದವಾಗಿದೆ. ನಿಮಗೆ ಗಟ್ಟಿಗೆ ಬೇಕು ಅಂದರೆ ಗಟ್ಟಿಗೆ ಮಾಡ್ಕೊಳ್ಳಿ. ನಾನೊಂದು ಮೀಡಿಯಮ್ ಆಗಿ ಮಾಡ್ತೀನಿ, ತುಂಬ ಗಟ್ಟಿ ಮಾಡಿದ್ರೆ ತಿನ್ನೋದಿಲ್ಲ, ಅದಕ್ಕೆ ಆಯಿತಾ. ಒಂದು ಅಮೂಲ್ ಪ್ಯಾಕೆಟ್ದು ಪನ್ನೀರ್ ಇಟ್ಕೊಂಡಿದ್ದೀನಿ. ನೋಡಿ, ಇಷ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಸೈಜಲ್ಲಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಥರ, ನಿಮ್ಗೆ ಹೆಂಗೆ ಬೇಕೋ ಹಂಗೆ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ಆಯಿತಾ. ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಕೂಡ ಹಾಕ್ಕೊಂಬಿಡೋಣ.
ಪನ್ನೀರ್ ಯಾವಾಗಲೂ ಲಾಸ್ಟಲ್ಲಿ ಹಾಕಬೇಕು. ಫಸ್ಟೇ ಹಾಕ್ಬಿಡ್ತು ಅಂದರೆ ಪನ್ನೀರ್ ಫುಲ್ಲು ಒಡೆದೋಗ್ಬಿಡುತ್ತೆ. ನಿಮಗೆ ಅದು ಬಾಯಿಗೆ ಸಿಗೋದಿಲ್ಲ, ಕೈಗೂ ಸಿಗೋದಿಲ್ಲ ಅಂತ ಹೇಳ್ಬೋದು. ಅದಕ್ಕೆ ಲಾಸ್ಟಲ್ಲಿ ಕುದೀತಾ ಇದೆ, ಇನ್ನೇನು ಇಳಿಸ್ತಾ ಇದ್ದೀವಿ ಅಂದಾಗ ಹಾಕಿದ್ರೆ ಅವಾಗ ಪನ್ನೀರಲ್ಲೂ ಕೂಡ ಗ್ರೇವಿ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಇವಾಗ ಇದೊಂದು ಸ್ವಲ್ಪ ಕುದ್ದ ಮೇಲೆ ತಟ್ಟೆ ಮುಚ್ಚಿಬಿಡ್ತೀನಿ ಆಯಿತಾ. ಮೇಲೆ ಒಂಚೂರು ಎಣ್ಣೆ ಬಿಟ್ಕೊಳ್ಳೋಣ. ಎಣ್ಣೆ ಬಿಟ್ಟರೆ ಒಂಚೂರು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೇ ಕುದೀತಾ ಇದೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಆಯಿತಾ. ಪನ್ನೀರ್ ಮತ್ತು ಬಟಾಣಿ ಹಾಕಿ, ಹಸಿ ಬಟಾಣಿ ಇದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇವಾಗ ತಟ್ಟೆ ಮುಚ್ಚಿಟ್ಬಿಡ್ತೀನಿ, ಒಂದು ಕುದಿ ಬರಲಿ. ನೋಡಿ, ಒಂದು ಕುದಿ ಬಂತು, ಸಾಕು. ಇಷ್ಟು ಬಂದರೆ ಇದಕ್ಕೆ ಹಸಿ ಬಟಾಣಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇವಾಗೇನು ಸೀಸನ್ ಇಲ್ವಲ್ಲ, ಅದಕ್ಕೆ ನಾವು ಪನ್ನೀರ್ಗೆ ಇನ್ನೇನು ಮಾಡೋದು, ಒಣಗಿರೋ ಬಟಾಣಿನೇ ಹಸಿ ಬಟಾಣಿ ಅಂತ ಕೊಡ್ತಾರೆ ಅಷ್ಟೇ ನಮ್ಮ ಕಡೆ. ಇದನ್ನೇ ಹಾಕಿ ಮಾಡೋದಷ್ಟೇ, ಯಾವುದಿರುತ್ತೋ ಅದು ತೊಗೊಂಡು ಮಾಡೋದು. ನೋಡಿ, ಇಷ್ಟು ಸಾಕು, ಇಷ್ಟು ಸಾಕು. ಇವಾಗ ನಾನಿದು ಸರ್ವ್ ಮಾಡಿ ತೋರಿಸ್ತೀನಿ ಹೆಂಗೆ ಬರುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ತಿಂತಾಯಿದ್ರೆ ಮಾತ್ರ ಪನ್ನೀರಂತೂ ಆಹಾ. ನೋಡಿ ಎಷ್ಟು ಚೆನ್ನಾಗಿದೆಲ್ಲ, ಕಲರ್ಫುಲ್ಲಾಗಿದೆ, ಕಲರ್ಫುಲ್ಲಾಗಿದೆ. ಸೇಮ್ ಹೋಟೆಲ್ ಥರನೇ ಇದೆ ಅಲ್ಲ. ಹೋಟೆಲಲ್ಲಿ ಅದು ಇದು ಮಿಕ್ಸ್ ಹಾಕ್ತಾರೇನೋ, ಬಟ್ ಇದು ನಾವು ಮನೇಲಿ ಮಾಡಿರೋದ್ರಿಂದ ಏನು ಎಕ್ಸ್ಟ್ರಾ ಏನು ಹಾಕ್ದೇನೆ ಮನೇಲಿ ಎಷ್ಟಿದೆಯೋ ಅಷ್ಟೇ ಐಟಮಲ್ಲಿ ಮಾಡ್ತೀವಿ. ನೋಡಿ ಎಷ್ಟು ಸಕ್ಕತ್ತಾಗಿ ಬರುತ್ತಲ್ವ. ಬನ್ನಿ ಬನ್ನಿ, ಇವಾಗ ಸರ್ವ್ ಮಾಡ್ತಾಯಿದ್ದೀನಿ ಆಯಿತಾ. ನೋಡಿ, ನಾವಿಷ್ಟು ತಿನ್ನಲ್ಲ ಆಯಿತಾ. ಒಂದು ಫೋಟೋಗಿರಲಿ ಅಂತ, ವಿಡಿಯೋಗಿರಲಿ ಅಂತ ಅಂದ್ಬಿಟ್ಟು ನಾನು ಹಾಕ್ತಾಯಿದ್ದೀನಿ. ಇದೊಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿತ್ತು ಅಂದರೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಲೇಬೇಕು ಆಯಿತಾ. ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಟೇಸ್ಟು ಅಂತೇಳಿ. ತುಂಬ ಸಿಂಪಲ್ಲಾಗಿದೆ ಅಂತ ಅಂದ್ಕೊತೀನಿ. ನಿಮ್ಗೆ ಹೇಗಿದೆ ಅಂತ ಹೇಳಿ ಆಯಿತಾ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಆ ಪನ್ನೀರ್ಗೆ, ಆ ಬಟಾಣಿಗೆ, ಆ ಚಪಾತಿಗೆ ಹಾಕ್ಕೊಂಡು ತಿಂದರೆ, ಪರೋಟ ಇದ್ದರೆ ಇನ್ನೂ ಸಕ್ಕತ್ತಾಗಿರುತ್ತೆ ಆಯಿತಾ. ಪರೋಟ ಇದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಫೈನಲಿ ಇದು ರೆಡಿ ಆಯಿತು. ಹಾಗೆ ತನಕ ನನ್ನ ವೀಡಿಯೋನ ತನಕ ಕೂತ್ಕೊಂಡು ನೋಡಿದ್ದೀರಾ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆದಷ್ಟು ನೀವು ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೆ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.